ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಶ್ರೀ ಹುಲಿಗಮ್ಮ ದೇವಿ ದೇವರವನ್ನು ನಮ್ಮ ಅಕ್ಕನವರು ಮತ್ತು ನಮ್ಮ ಮಾವನವರು ದ್ಯಾವರವನ್ನು ಮಾಡಲಾಗಿತ್ತು ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಸ್ನೇಹಿತರೆ, ನಾವು ನಮ್ಮ ಅಕ್ಕ ಮತ್ತು ನಾವು ಮಾವನವರ ಊರಿನಿಂದ ಸಾಯಂಕಾಲ 5 ಗಂಟೆಗೆ ನಾವು ಈ ಜರ್ನಿ ಎಂಬುದು ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಬಂದು ದೊಡ್ಡ ಟಿಂಪು, ಅದೇ ವಿಧವಾಗಿ ಸಣ್ಣ ಟಿಂಪು. ದೊಡ್ಡ ಟಿಂಪು ಬಂದು ನಾವು ಇರುವಂಥ ಎಲ್ಲ ನಮ್ಮ ಕುಟುಂಬ ಎಲ್ಲವರಿಗೆ, ಇನ್ನು ಸಣ್ಣ ಟಿಂಪು ಬಂದು ಅಲ್ಲಿರುವಂತಹ ಕುರುಮರಿಗೆ ಮತ್ತು ಕಾಳು ಎಲ್ಲ ಸಾಮಾನುಗಳಿಗೆ ಹಾಕ್ಕೊಂಡು ಎಂಬುದು 5:05ವರೆಗೆ ನಾವು ಶ್ರೀ ಹುಲಿಗಮ್ಮ ದೇವಿ ಅವರು ಜರ್ನಿ ಎಂಬುದು ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಮತ್ತು ನಾವು ಬಂದು ರಾತ್ರಿ 11 ಗಂಟೆಗೆ ಹುಲಿಗಿ ಗ್ರಾಮಕ್ಕೆ ನಾವು ಸೇರಿದ್ವಿ ಸ್ನೇಹಿತರೆ. ಇದು ಒಂದು ಬೆಳಿಗ್ಗೆ 8 ಗಂಟೆಗೆ ಹುಲಿಗಮ್ಮ ಅವರ ನಾವು ದರ್ಶನ ಪಡೆಯುವುದಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಕರ್ನಾಟಕದ ಆ ಧಾರ್ಮಿಕ ಸ್ಥಳಗಳಲ್ಲಿ ಕೊಪ್ಪಳದಲ್ಲಿರುವ ಹುಲಿಗಮ್ಮ ದೇವಸ್ಥಾನ ಒಂದು ಚರಿತ್ರೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಕೊಪ್ಪಳ ಜಿಲ್ಲೆ ಅವರಿಗೆ ಅಲ್ಲದೆ ದೇವಿಯ ದೈವಿಕ ಶಕ್ತಿ ಬಗ್ಗೆ ಗೊತ್ತೇ ಇದೆ ಸ್ನೇಹಿತರೆ. ಇನ್ನು ಏನಂದರೆ, ವಿಜಯದಶಮಿಯಂದು ಸಾಕಷ್ಟು ಸಂಖ್ಯೆಗಳಲ್ಲಿ ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಇದಲ್ಲದೆ ಹುಣ್ಣಿಮೆ ಮತ್ತು ಮಂಗಳವಾರ, ಶುಕ್ರವಾರದಂದು ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಹಿಂದೆ ಇತಿಹಾಸ ಎಂಬುದು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಗಭದ್ರೆ ನದಿಯು ಇಲ್ಲಿ ಹರಿಯುತ್ತಿದ್ದಾಳೆ. ಶಕ್ತಿ ದೇವತೆಯ ಸ್ಥಳ ಇದಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಒಳ್ಳೆಯದು ಮತ್ತು ಒಳ್ಳೆಯದಾಗಿದೆ. ಹುಲಿಗಮ್ಮನ ಆವಡ ಅಲ್ಲಿಗೆ ಬಂದವರಿಗಷ್ಟೇ ತಿಳಿಯುತ್ತದೆ ಎನ್ನುತ್ತಾರೆ ಭಕ್ತರು. ಸ್ನೇಹಿತರೆ, ಅದೇ ವಿಧವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ನಾವು ಪೌರಾಣಿಕ ಕಥೆ ಹೊಂದಿದೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ಎನ್ನುವ ಸಹೋದರರು ಇದ್ದರು. ಇವರು ಸವದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರಿಂದ ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗಿ ತಾಯಿಯ ದರ್ಶನವನ್ನು ಪಡೆಯುತ್ತಿದ್ದರು. ಒಮ್ಮೆ ಸವದತ್ತಿಗೆ ಹೋಗುವಾಗ ದಾರಿ ಮಧ್ಯೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಹಾಗಾಗಿ ಹುಣ್ಣಿಮೆಯ ದಿನ ಸವದತ್ತಿ ಯಲ್ಲಮ್ಮನ ದರ್ಶನ ಭಾಗ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ. ಆಗ ಆ ಸೋದರರು ದಾರಿ ಮಧ್ಯೆಯೇ ಯಲ್ಲಮ್ಮನ ಧ್ಯಾನ ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ಸವದತ್ತಿಗೆ ಬರುವುದು ಬೇಡ, ನಿಮ್ಮ ಊರಲ್ಲೇ ನೆಲೆಸುವುದಾಗಿ ಅಭಯ ನೀಡುತ್ತಾಳೆ ಸ್ನೇಹಿತರೆ. ಹೀಗೆ ಹುಲಿಗಿಯಲ್ಲಿ ಹುಲಿಗಮ್ಮನಾಗಿ ನೆಲೆಸಿದಳು. ಹಾಗಾಗಿ ಅದು ಹುಲಿಗಿ ಕ್ಷೇತ್ರವಾಗಿದೆ. ಹುಲಿಗಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯಂ, ಪಾರ್ವತಿ, ಗಣಪತಿ, ನವಗ್ರಹಗಳ ಗುಡಿಗಳಿವೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಇದಾಗಿದ್ದು, ನಾಗಜೋಗಿ ಹಾಗೂ ಬಸವಜೋಗಿ ಎಂಬ ಇಬ್ಬರು ಭಕ್ತರು ಆಶಯಗಳನ್ನು ಈಡೇರಿಸಲು ರೇಣುಕಾಂಬ ದೇವಿಯೇ ಹುಲಿಗಮ್ಮಳಾಗಿ ನೆಲೆಸಿದ್ದಾಳೆ ಸ್ನೇಹಿತರೆ. ಇನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಅಕ್ಕ ಮತ್ತು ನಮ್ಮ ಮಾವನವರ ಮಗಳು ಕೇಶ ಖಂಡನ ಕಾರ್ಯಕ್ರಮ ಎಂಬುದು ನಡೀತಾ ಇದೆ ಸ್ನೇಹಿತರೆ. ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ಇರುವ ಕೆತ್ತನೆಯ ಪ್ರಕಾರ ಈ ದೇವಸ್ಥಾನವನ್ನು ಚತುರ್ವೇದಿ ಭಟ್ಟರಿಗೆ ಒಬ್ಬ ಚಾಲುಕ್ಯನ ರಾಜನಾದ ವಿಕ್ರಮಾದಿತ್ಯ 4 ಉಡುಗೊರೆಯಾಗಿ ನೀಡಿದ್ದ. ದೇವಸ್ಥಾನದ ಮುಂದೆ 25 ಅಡಿ ಎತ್ತರದ ಧ್ವಜ ಸ್ತಂಭವಿದ್ದು, ಅದರ ಮುಂದೆ ಪ್ರತಿ ವರ್ಷ ಜಾತ್ರೆ ಎಂಬುದು ನಡೀತದೆ ಸ್ನೇಹಿತರೆ. ಕಂಕಧಾರಣ, ಅಕ್ಕಿಪಡಿ, ಮಹಾರಥೋತ್ಸವ, ಗಂಗಾದೇವಿ ಪೂಜೆ, ಶ್ರೀ ದೇವಿಗೆ ಪ್ರಸಾದ ವಿತರಣೆ, ಬಾಳದಂಡಿಗೆ ಆರೋಹಣ, ಪಾಯಸ, ಕುಂಡದ ಪೂಜೆ ಇಂಥ ಹಲವಾರು ಕಾರ್ಯಕ್ರಮಗಳು ಮತ್ತು ಪೂಜೆಗಳು ನಡೆಯುತ್ತವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಸ್ನೇಹಿತರೆ. ಹುಲಿಗಿಯನ್ನು ಹಿಂದೆ ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಅದರಿಂದ ಇದನ್ನು ವ್ಯಾಘ್ರೇಶ್ವರಿ ಎಂದು ಕರೆಯುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ದೇವಿಗೆ
ಪೂಜೆಗಳನ್ನು ನಡೆಸಲಾಗುತ್ತದೆ. ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ 9 ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಸಲಾಗುತ್ತದೆ. ಈ ಜಾತ್ರೆಗೆ ಕೊಪ್ಪಳದಿಂದಷ್ಟೇ ಅಲ್ಲದೆ ಇತರೆ ಜಿಲ್ಲೆಗಳಿಂದ, ಇತರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಸಾಕಷ್ಟು ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ. ಇನ್ನು ನಾವು ಇಲ್ಲಿ ಕೊಪ್ಪಳದಿಂದ ಹುಲಿಗಿ 20 ಕಿಲೋಮೀಟರ್ ದೂರ ಇರುತ್ತೆ ಸ್ನೇಹಿತರೆ, ಹಾಗೂ ಹೊಸಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಹುಲಿಗೆಮ್ಮ ದೇವಸ್ಥಾನಕ್ಕೆ ರಸ್ತೆ ಮತ್ತು ರೈಲಿನ ಮೂಲಕ ತಲುಪಬಹುದು. ಸಮೀಪದ ಎಲ್ಲ ಪಟ್ಟಣ ನಗರಗಳಿಂದಲೂ ಕೂಡ ಇಲ್ಲಿಗೆ ಬಸ್ ಸೇವೆಗಳು ಲಭ್ಯವಿದೆ. ಹಂಪಿಯಿಂದ ಮುನಿರಾಬಾದ್ಗೆ ರೈಲಿನ ಮೂಲಕ ತಲುಪಬಹುದು ಮತ್ತು ಹೊಸಪೇಟೆ ಜಂಕ್ಷನ್ ಸಮೀಪದ ರೈಲ್ವೆ ಸ್ಟೇಷನ್ ಆಗಿದೆ. ಇನ್ನು ನಾವು ಹುಲಿಗೆಮ್ಮ ದೇವಸ್ಥಾನ ಸುತ್ತಮುತ್ತ ಅನೇಕ ಪ್ರೇಕ್ಷಣೀಯ ತಾಣಗಳಿವೆ. ಮುನಿರಾಬಾದ್ ಡ್ಯಾಮ್, ಋಷ್ಯಮುಖ ಬೆಟ್ಟ, ಬಲಿಕಿಲ ಮತ್ತು ಪಂಪಾ ಸರೋವರವು ಕೂಡ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ರಾಮಾಯಣದಲ್ಲಿ ರಾಜನಾಗಿದ್ದ ಬಾಲಿ ಎಂಬ ರಾಜನ ಕೋಟೆ ಈ ಬಾಲಿಕಿಲವಾಗಿತ್ತು ಎಂದು ಹೇಳಲಾಗುತ್ತದೆ. ಇನ್ನು ರಾಮಾಯಣದ ಪ್ರಕಾರ ಸೀತೆಯನ್ನು ಹುಡುಕುವುದಕ್ಕೆ ಸಹಾಯ ಕೇಳಲು ರಾಮನು ಹನುಮಂತನನ್ನು ಮೊದಲು ಭೇಟಿಯಾಗಿದ್ದು ಋಷ್ಯಮುಖ ಬೆಟ್ಟದಲ್ಲಿ ಎನ್ನಲಾಗುತ್ತದೆ. ಪ್ರತಿ ವರ್ಷ ನಡೆಯುವ ಜಾತ್ರೆಯ ವಿಶೇಷತೆ ಏನೆಂದರೆ, ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ ಮತ್ತು ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಇನ್ನು ಇಲ್ಲಿನ ಜಾತ್ರೆ 3 ದಿನಗಳ ಕಾಲ ನಡೆಯುತ್ತದೆ ಮತ್ತು ಇಲ್ಲಿ ಪೂಜಾ ಕಾರ್ಯಕ್ರಮಗಳು, ಪೂಜಾ ವಿಧಾನಗಳು 10 ದಿನಗಳವರೆಗೆ ನಡೆಯಲಾಗುತ್ತದೆ ಸ್ನೇಹಿತರೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಿದರೆ ಮುಖ್ಯ ವಿಶೇಷತೆ ಅಂದರೆ ಕುದಿಯುವ ಪಾಯಸಕ್ಕೆ ಕೈ ಹಾಕಲಾಗುತ್ತದೆ. ಕೈ ಹಾಕಿ ದೇವಿಯ ನೈವೇದ್ಯವನ್ನು ಅರ್ಪಣೆ ಮಾಡಲಾಗುತ್ತದೆ ಸ್ನೇಹಿತರೆ. ಇನ್ನು ನಾವಿಲ್ಲಿ ನೋಡಿದರೆ ಸ್ನೇಹಿತರೆ, ನಾವು ಶ್ರೀ ಹುಲಿಗೆಮ್ಮ ದೇವಿ ದರ್ಶನವನ್ನು ತೆಗೆದುಕೊಂಡು ನಂತರ ನಾವು ಇದ್ದ ಸ್ಥಳದಲ್ಲಿ 5 ಮಂದಿ ಅವರ ಪೂಜೆ ಕಾರ್ಯಕ್ರಮವು ನಡೆಯಿತು. ಏಪ್ರಿಲ್ 4 ಗುರುವಾರ ಸಾಯಂಕಾಲ 5 ಗಂಟೆಗೆ ನಾವು ನಮ್ಮೂರಿನಿಂದ ಶ್ರೀ ಹುಲಿಗೆಮ್ಮ ಅವರ ಗ್ರಾಮಕ್ಕೆ ಬಂದ್ವಿ. ನಂತರ ಶುಕ್ರವಾರ ದಿನ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಶುಕ್ರವಾರ ದಿನ ರಾತ್ರಿ 1 ಗಂಟೆಗೆ ಮತ್ತೆ ನಾವು ನಮ್ಮೂರಿಗೆ ರಿಟರ್ನ್ ಆದ್ವಿ. ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಹುಲಿಗೆಮ್ಮ ದೇವಿ, ಜೈ ಜವಾನ್, ಜೈ ಕಿಸಾನ್.